ಹಾವು 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 ಇಲ್ಲೇ ಹೋಯ್ತು, ನಾನು ನೋಡ್ದೆ. ಹೌದು ದೊಡ್ಡ ಹಾವು. ಹೀಗೆ ಮಾಡ್ತಾ ಇದ್ರೆ ಅದು ಬೆಳಗಾದ್ರೂ ಆಚೆ ಬರಲ್ಲ. ಯಾರಾದ್ರೂ ಹೋಗಿ ಬಿಸಿನೀರು ತಮ್ಮನಿ, ಬಿಸಿನೀರು ಹಚ್ಚಿದ್ರೆ ಆಚೆ ಬರುತ್ತೆ, ಆಗ ಅದನ್ನ ಸಾಯಿಸ್ಬೋದು. ಹೌದು ಹೌದು, ಬೇಗ ಹೋಗಿ ಬಿಸಿರ್ತಮ್ಮ. ಬನ್ನಿ ಅಲ್ಲ, ಬನ್ನಿ ಅಲ್ಲ, ಏನ್ ಮಾಡ್ತಿದ್ದೀರಲ್ಲ? ಹಾವು ಸೇರ್ಕೊಂಡ್ಬಿಟ್ಟಿದೆ, ಅಲ್ಲಿ ನೀರ್ ತರಕ್ ಹೋಗಿದ್ದಾರೆ. ನೀರ್ನ ಅಲ್ಲಿ ಹೆಚ್ಚಿದ್ರೆ ಹಾವು ಆಚೆ ಬರುತ್ತೆ, ಆಗ ಹೊಡಿಬೇಕು. ತಲೆ ಕೆಟ್ಟಿದ್ಯಾ ನಿಮಗೆ? ಈಗ ತಾನೇ ಸ್ವಲ್ಪ ಹೊತ್ತಿನ ಹಿಂದೆ ದೇವ್ರಿಗೆ ಹಾಲು ಹೆರೆದು ಭಕ್ತಿಯಿಂದ ಪೂಜೆ ಮಾಡೋದು. ಈಗ ಅದೇ ನಿಜವಾಗ್ಲೂ ಬಂದ್ರೆ ಹೊಡೆದು ಸಾಯಿಸೋದಕ್ಕೆ ಹೊರಟಿದ್ದೀರ, ಸರಿನಾ ಇದು? ದೊಡ್ಡದಾಗಿ ಭಾಷಣ ಮಾಡಬೇಡಿ, ಹಾವು ಎಷ್ಟು ಡೇಂಜರ್ ಅಂತ ಗೊತ್ತಿಲ್ವಾ? ವಿಷದ ಹಾವದು, ದೇವ್ರ ಹಾವಲ್ಲ. ಹಾಗೆ ಬಿಟ್ರೆ ಯಾರ್ದಾರು ಕಚ್ಚಿ ಸಾಯಿಸ್ಬಿಡುತ್ತೆ. ಅದಕ್ಕೂ ಮುಂಚೆ ನಾವೇ ಅದನ್ನು ಹೊಡೆದು ಸಾಯಿಸ್ಬೇಕು. ಹಾವಿಗೆ ನಾವ್ ತೊಂದರೆ ಮಾಡಿದ್ರೆ ಮಾತ್ರ ಕಚ್ಚುತ್ತೆ, ಇಲ್ಲ ಅಂದ್ರೆ ಅದೇನು ಮಾಡಲ್ಲ. ಕರೆಕ್ಟ್. ಒಂದು ಹುಡುಗಿಗೆ ಅರ್ಥ ಆಗೋ ವಿಚಾರ ನಿಮ್ಗಳಿಗೆ ಅರ್ಥ ಆಗ್ತಿಲ್ವಲ್ಲ? ಇವ್ನು ಹೊಗ್ಳುದ್ನೋ ಬೈದ್ನೋ? ಇವ್ರ ಮಾತೇನ್ ಕೇಳೋದು, ಬನ್ನಿ ಹಾವು ಸಾಯಿಸೋಣ. ನಿಂತ್ಕೊಳ್ರಿ, ಹೋಗಿ ನಿಂತ್ಕೊಳ್ರಿ. ನಿಮ್ಗೆಲ್ಲ ಏನ್ ಆಗ್ತಿದೆ ಅಂತಾನೆ ಅರ್ಥ ಆಗ್ತಿದೆ. ನಿಮಗೆ ಹೇಗ್ ಬೇಕೋ ಹಾಗೆ ನಿಮ್ ನಂಬಿಕೆಗಳನ್ನ ಚೇಂಜ್ ಮಾಡ್ಕೋತೀರಾ ಅಲ್ವಾ? ಎಲ್ಲ ಆಡೋದೊಂದು ಮಾಡೋದೊಂದು. ಜೀವ ಇಲ್ದಿರೋ ಕಲ್ಲು ಪೂಜೆ ಮಾಡಿ ಜೀವ ಇರೋ ಹಾವನ್ನ ಸಾಯಿಸ್ಬೇಕು ಅಂತಿದ್ದೀರಲ್ಲ, ನಾಚಿಕೆ ಆಗಲ್ಲ? ಇಲ್ಲಿ ನಾವು ಮಾತ್ರ ಬದುಕಬೇಕು ಅಂತ ಎಲ್ಲೂ ರೂಲ್ಸ್ ಇಲ್ಲ. ಪರಿಸರದಲ್ಲಿರೋ ಎಲ್ಲಾ ಜೀವಿಗಳಿಗೂ ಬದುಕೋ ಹಾಕಿದೆ. ಸ್ಟೂಪಿಡ್ ಆಗಿ ಬಿಹೇವ್ ಮಾಡಬೇಡಿ. ಸಡನ್ ಆಗಿ ಏನಾಯ್ತು? ಎಲ್ಲರೂ ಯಾಕೆ ಹಾಗೆ ನೋಡ್ತಿದ್ದೀರಾ? ಯಾಕೆ ಯಾರು ಏನು ಹೇಳ್ತಿಲ್ಲ? ನಡೀರಿ, ನಿಮ್ ಕೆಲಸ ನೋಡ್ಕೊಳ್ಳಿ, ನಡೀರಿ. ಬೇಗ ನಿಂತ್ಕೋ. ಏನಾಯ್ತು? ಅಲ್ಲಾಡ್ಬೇಡ, ಅಲ್ಲೇ ನಿಂತ್ಕೋ. Hey! ನೋಯ್ತಿದೆ. ಏನು? ಕೈ ನೋಯ್ತಿದೆ.
ನಿನಗೇನು ಆಗಿಲ್ಲ ತಾನೆ? ಹಾವಿಡ್ಕೊಂಡಿದ್ದು ನೀನು ಕಚ್ಚಿಲ್ಲ ತಾನೆ? ಬಟ್ ಹಾವಿದ್ದು ನಿನ್ ಕಾಲ್ ಹತ್ರ, ನಿನ್ ಕಚ್ಚಿಲ್ಲ ತಾನೆ? ನಿನಗೆ ಹಾವು ಕಚ್ಚಿದೆಯಾ ಇಲ್ವಾ ಅಂತ ಕೇಳಿದೆ. ಸರಿ ಬಾ. ವೇದಾಂತ್, ಅಮ್ಮ ವೇದಾಂತ್, ನಿನ್ಗೇನು ಆಗಿಲ್ಲ ತಾನೆ? ಏನೂ ಆಗಿಲ್ಲಮ್ಮ. ನಿನ್ಗೇನು ಆಗಿಲ್ಲ ತಾನೆ ಪುಟ್ಟ? ಏನು ಆಗಿಲ್ಲಮ್ಮ. ವೇದಾಂತ್, ವೇದಾಂತ್, ನಿನಗೇನು ಆಗಿಲ್ಲ ತಾನೆ? ಏನೂ ಆಗಿಲ್ಲಮ್ಮ. ಮದರ್ ಇಂಡಿಯಾ ಒಂದು ನಿಮಿಷ, ಯಾಕೆ ಸೈಲೆಂಟಾಗಿ ಏನು ಹೇಳ್ದೆ ಬಂದ್ಬಿಟ್ರಿ? ಏನು ವಿಷಯ? ಏನಾಯ್ತು ಅಂತ ಹೇಳಮ್ಮ. ವೇದಾಂತ್ ಮದುವೆಗೆ ಒಪ್ಕೊಂಡ್ರೆ ಮಾತ್ರ ವಿಕ್ಕಿ ಆರ್ತಿ ಮದುವೆ ನಡೆಯೋದು. ಇಲ್ಲಿ ಮಾತಾಡೋದಕ್ಕೆ ಏನು ಉಳಿದಿಲ್ಲ. ಮಾತಾಡೋದೆಲ್ಲ ಮಾತಾಡಾಯ್ತು, ಮತ್ತೆ ಅದನ್ನ ಕೆದ್ಕಿದ್ರೆ ಮಾತು ವಾದ ಆಗುತ್ತೆ. ನನಗೆ ಮಾತಾಡೋಕ್ಕಾಗಲಿ ಚರ್ಚೆ ಮಾಡೋಕ್ಕಾಗಲಿ ಟೈಮ್ ಇಲ್ಲ. ಅಲ್ಲ ಅಮ್ಮ, ಅದು ನೀನೇನು ಮಾತಾಡದೆ ನನ್ನ ಜೊತೆ ಬಂದರೆ ಚೆನ್ನಾಗಿರುತ್ತೆ. ನಾವು ಇಲ್ಲಿ ನಿಲ್ಲೋ ಅವಶ್ಯಕತೆ ಇಲ್ಲ, ನಡೀರಿ.